ಯಾರಾದರೂ ಚೆನ್ನಾಗಿ ಏಳಿಗೆ ಕಂಡಿದ್ದಾರೆ ಅಂದಾಗ ಅವ್ರಿಗೆ ಬಿಡಪ್ಪ ಅದೃಷ್ಟ, ಲಕ್ಷ್ಮಿ ಅವ್ರ ಮನೇಲಿ ಕಾಲು ಮುರ್ಕೊಂಡು ಕೂತಿದ್ದಾಳೆ, ಈ ಥರದ್ದೆಲ್ಲ ಟಾಕ್ಗಳನ್ನು ಮಾಡ್ತಿರ್ತಾರೆ, ಇಂಥದ್ದೆಲ್ಲ ಮಾತುಗಳಿರುತ್ತೆ. ಹಾಗಾಗಿ ಒಂದು ಮನೆ ಅನ್ನೋದು ಒಬ್ಬ ವ್ಯಕ್ತಿಯ ಏಳಿಗೆಗೆ ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ ಅಂತ. ಹರಿ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಒಂದು ರೀತಿ ನಗು ಬರ್ತಕ್ಕಂಥ ಒಂದು ವಿಚಾರ ಹೇಳಬೇಕಾಗತ್ತೆ. ಏನು? ಹಿರಿಯರು ಆಸ್ತಿ ಬಿಟ್ಟು ಹೋಗ್ತಾರೆ, ಹೌದಾ? ಇಟ್ಟು ಕೊಟ್ಟು ಹೋಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಹಿಟ್ಟು ಕೊಟ್ಟು ಹೋಗಬೇಕಿತ್ತು ಅಂತ ಇವತ್ತಿನ ವಿಚಾರವನ್ನು ನಾವು ವಿಮರ್ಶೆ ಮಾಡಬೇಕು. ಮನೆಗೆ ಎಸ್, ಆಸ್ತಿಯನ್ನು ಇಟ್ಟು ಕೊಟ್ಟು ಹೋಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಏನು ಇಟ್ಟು ಕೊಟ್ಟು ಹೋಗಬೇಕಿತ್ತು. ಧರ್ಮದ ಒಂದು ಆಧಾರದಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಹೋದರೆ, ಮನುಷ್ಯ ಯಾಕೆ ಭೂಮಿಯಲ್ಲಿ ಬರಬೇಕು, ಯಾಕೆ ಹುಟ್ಟಬೇಕು ಅಂತಕ್ಕಂಥ ವಿಚಾರ ಅಂದರೆ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯನೇ ಇದು. ಭೂಮಿಯಲ್ಲಿ ಇಟ್ಟು ಕೊಟ್ಟು ಬಾ, ಇದು ನಿನ್ನ ಮಾಡಬೇಕಾದ ಕರ್ತವ್ಯ. ಏನು ಇಡಬೇಕು, ಏನು ಕೊಡಬೇಕು ಅನ್ನೋದು ಇಲ್ಲಿವರೆಗೂ ತಿಳ್ಕೊಂಡಾಗಿದೆಯಾ ಇಲ್ಲ ಅಂತ ಇನ್ನೂ ಡೌಟಲ್ಲಿ ಇದ್ದೀನಿ, ನಾನು ಕೂಡ ಸೇರಿ. ಯಾಕೆ ಆ ಥರ ವಿಚಾರ ಇರೋದಿದು? ಅದೇ ಗೊತ್ತಿಲ್ಲ ಅಂದರೆ ಬದುಕೋದು ಹೇಗೆ? ನಾವು ಏಕಾಏಕಿ ಒಂದೊಂದು ಪ್ರಶ್ನೆ ಕೇಳ್ತೀವಿ, ನನಗೆ ಅದೃಷ್ಟ ಬರಬೇಕು, ನನಗೆ ಒಳ್ಳೇದಾಗಬೇಕು. ಹೌದು, ಇದು ಎಲ್ಲರೂ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಇವತ್ತು ಹಾಕ್ತಿರ್ತಾರೆ, ಮೊದಲಿಂದ ಹಾಕ್ತಾನೆ ಇದ್ದಾರೆ. ಆದರೆ ನಾವು ಅದಕ್ಕೆ ಏನು ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ತಿಳ್ಕೊಂಡಿದ್ದೀವಿ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ದೂರ ಆಗಿದ್ದೀವಿ ಅಂತ ಅಂದ್ಕೊಳ್ಳೋಣ. ಏನು ಇಟ್ಟು ಕೊಟ್ಟು ಹೋಗಬೇಕಿತ್ತು ಹಿರಿಯರು ಅಂದರೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟು ಹೋಗಬೇಕಿತ್ತು. ಯಾರಿಗೆ? ಮನೆಯಲ್ಲಿ ಉಳ್ಕೊಂಡಿರ್ತಕ್ಕಂತಹ ಒಂದು ಕುಟುಂಬ ಏನಿರುತ್ತೆ ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಆರೋಗ್ಯ ಮಕ್ಕಳನ್ನು ಇಟ್ಟು ಹೋಗಬೇಕಿತ್ತು. ಇದಾಗಿಲ್ಲ, ಹೌದಾ ಅಲ್ವಾ? ಆರೋಗ್ಯವು ಕೂಡ ಹಾಗಾದ್ರೆ ವಂಶವೃಕ್ಷದಿಂದ ಬರುವಂಥದ್ದು ಅಂತ ಆಯ್ತು. ಹಂಗಾದ್ರೆ 100% ವಂಶ ಪಾರಂಪರ್ಯ ಅಂತ ಹೇಳ್ತೀವಲ್ಲ ನಾವು. ಇನ್ನು ಅದೇ ತಾನೇ ಹೇಳೋದು, ಏನೇ ಕಾಯಿಲೆ ಬಂದರೂ ನಿಮ್ಮ ಮನೇಲಿ ಯಾರಿಗಾರು ಇತ್ತಾ? ಹೆರಿಡಿಟ್ರಿ ಅಂತೀವಿ. ಹಾಗಂತ ಇರಲೇಬೇಕು ಅಂತ ಕಾನೂನಿಲ್ಲ, ನಿಜ. ಆದರೂ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಅಪ್ಪನಿಗೆ ಇರ್ಮೇಲೆ ನನಗೂ ಬಂದೇ ಬರುತ್ತೆ ಅಂತ ಇವರೇ ಗೆಸ್ ಮಾಡ್ಕೊಂಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಈ ಸಾಮಾನ್ಯವಾಗಿ ಇದಿರುತ್ತಿದ್ದು ಕರೆಕ್ಟ್, ನಿಜ, ತಪ್ಪದು. ಅದರಿಂದ ನಾವು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಬೇಕು. ಬರಲಿಲ್ಲ ಅಂದರೆ ಸೋಮಾರಿತನದಲ್ಲಿ ಹಾಗೆ ಕಾಲ ಕಳಿಬೇಕು. ಅದು ನಮ್ಮ ಸಂಬಂಧಪಟ್ಟಂಥ ವಿಚಾರ. ಆರೋಗ್ಯ ಅಂತಕ್ಕಂಥದ್ದು ಹಂಚಿಕೊಡ್ತಕ್ಕಂಥದ್ದು, ಉತ್ಪತ್ತಿ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಪ್ರತಿಯೊಂದು ಹಿರಿಯರು ಕೊಟ್ಟಿದ್ದ ಕ್ಷಣದಲ್ಲಿ ನಮಗದು ಅಂದರೆ ಹುಳಿಕೆ ಇರತಕ್ಕಂಥ ಜನಕ್ಕೆ ಅರ್ಥ ಆಗ್ತಿತ್ತು. ಆರೋಗ್ಯದ ಬಗ್ಗೆ ಏನು ಹೇಳ್ಕೊಟ್ಟಿದ್ದಾರೆ, ನಾವು ಯಾಕೆ ನಡ್ಕೋಬಾರ್ದು ಅಂತ. ಅದನ್ನು ಓಪನ್ನೇ ಮಾಡಿಲ್ಲ. ಬಂದರು, ಏನೋ ಹುಟ್ಟಿದ್ರು, ಏನೋ ಕೈಲಾದ ಮಾಡಿದ್ರು, ಒಂದಷ್ಟು ಆಸ್ತಿ ಇಟ್ಟರು, ಹೋದರು. ಆಸ್ತಿ ಇಡೋರು, ಆಸ್ತಿ ಇಲ್ಲದೆ ಇರೋರು, ಕೊಟ್ಟಿರೋರು, ಕೊಡದೇ ಇರೋರು ಎಲ್ಲವೂ ಇದೇ ಹೋಲ್ಸಲಾಗಿದ್ದೇನೆ ಮಾಡ್ತಾ ಇರೋದು, ಮಾಡಿರೋದು ಕೂಡ. ಆದರೆ ನಾವಿಲ್ಲಿ ಏನು ತಿಳ್ಕೊಳ್ಳೋದು? ಹಾಗಾದರೆ ಎಲ್ಲೋ ಕೇಳೋದು? ಕೇಳೋಕ್ಕೆ ದೇವ್ರು ಮಾತಾಡಂಗಿದ್ರೆ ದೇವ್ರ ಹತ್ರ ಕೇಳೋರು, ದೇವರು ಮಾತಾಡಲ್ಲ. ಇನ್ನು ಕೇಳೋದೆಲ್ಲಿ? ಇನ್ನು ಶಾಸ್ತ್ರ ಹೇಳೋರು ಕೇಳಿದ್ರೆ ಅವ್ರು ದಿನಕ್ಕೆ ಒಂದೊಂದು ಹೇಳ್ತಾರೆ, ಅದೇನು ಮಾಡೋಕ್ಕಾಗಲ್ಲ, ಯಾವುದೋ ಒಂದು ತೊಗೊಳಕ್ಕಾಗಲ್ಲ. ಮತ್ತು ಕೇಳೋದೆಲ್ಲಿ ಇಲ್ಲಿ? ಈ ಪ್ರಶ್ನೆಯಾಗಿ ಉಳಿದಿದೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಇದಕ್ಕೆ ನಾವು ಅದೃಷ್ಟ ಅಂತಕ್ಕಂಥದ್ದು ಆರೋಗ್ಯದಲ್ಲೂ ಹೌದು, ಆಸ್ತಿಯಲ್ಲೂ ಹೌದು, ನೆಮ್ಮದಿಯಲ್ಲೂ ಹೌದು, ಎಲ್ಲರಲ್ಲೂ ಇರಬೇಕಲ್ಲ, ಎಲ್ಲದರಲ್ಲೂ ಇರಬೇಕು ಆಸ್ತಿ, ಅದೃಷ್ಟ. ಅದನ್ನು ಯಾವುದರಿಂದ ಪಡಿಬಹುದು, ಯಾವುದ್ರ ಮೂಲಕ ನಾವು ಮನೆಯನ್ನು ಅದೃಷ್ಟವಂತ ಮನೆ ಅಂತ ಅನ್ಕೋಬಹುದು ಅನ್ನೋ ವಿಚಾರ. ಗೃಹ ಪ್ರವೇಶ ಅಂತ ಮಾಡ್ತಾರೆ, ಅದಕ್ಕೆ ಹಸು ಕರೆಸ್ತಾರೆ, ಹೌದಾ? ಏನು ಕಾರಣ ಇರ್ಬೋದು? ಗೋವುಗಳ ಎಂಟ್ರಿ ಕೊಡಿಸ್ತಾರೆ, ಲಕ್ಷ್ಮಿ ಸಂಖ್ಯೆ, ಲಕ್ಷ್ಮಿ ಅಂತ. ನೋಡಿ, ನಾವು ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡ್ಬಿಟ್ಟಿದ್ದೀವಿ. ಹಸು ಏನು ಕರೆಸ್ಬೇಕು ಅಂತಕ್ಕಂಥ ವಿಚಾರನೂ ಸ್ವಲ್ಪ ಕರೆಕ್ಟಾಗಿ ಗೊತ್ತಿಲ್ಲ. ಅದು ದೇವರ ಸಮಾನ, ಲಕ್ಷ್ಮೀ ಸ್ವರೂಪು, ಅಷ್ಟು ಕೋಟ್ಯಾನು ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಅನ್ನುವಂಥ ಅರ್ಥ. ಇದು ಬಂತಲ್ಲ ಅಂತ ನನಗೆ ಖುಷಿ ಆಯ್ತು ಇವಾಗ. ಇದು ಸತ್ಯ. ಎಲ್ಲ ದೇವಾನುದೇವತೆಗಳು, ಕೋಟಾನಿ ಕೋಟಿ ದೇವತೆಗಳು ಹಸುನಲ್ಲಿ ಇರುತ್ತೆ, ಸತ್ಯ. ಅದು ಯಾಕೆ ಬೇರೆ ಪ್ರಾಣಿಗೆ ಹೇಳ್ಬೋದಾಗಿತ್ತಲ್ಲ, ಇದಕ್ಕೆ ಹೇಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ದಿಕ್ಕು ಅಂತ ನಾವು ಗಮನಿಸ್ತೀವಿ, ಮನೆಗಳಿಗೆ ದಿಕ್ಕು ಮುಖ್ಯ ಅಂತ ಗಮನಿಸ್ತೀವಿ. ದಿಕ್ಕುಗಳಿಂದ ಅದೃಷ್ಟ ಪ್ರಾಪ್ತಿಯಾಗತ್ತೆ ಅಂತ ಇನ್ನೂ ತಿಳ್ಕೊಳಕ್ಕಾಗಿಲ್ಲ ನಮಗೆ.
ಮನೆಯ ದಿಕ್ಕುಗಳಿಂದ ಅದೃಷ್ಟ ಪ್ರಾಪ್ತಿಯಾಗತ್ತೆ ಅಂತ ನಾವಿನ್ನು ಸ್ವಲ್ಪ ತಿಳ್ಕೊಳ್ಳೋದು ಸ್ವಲ್ಪ ಇನ್ನು ಹಿಂದೆ ಇದ್ದೀವಿ ಅಂತ ಅನ್ಕೊಳ್ತೀನಿ. ಆ ದಿಕ್ಕುಗಳ ಒಂದು ಮಾರ್ಗಸೂಚಿ ಕೊಡುತ್ತೆ ಗೋವು. ದಿಕ್ಕುಗಳನ್ನ ಹೇಗೆ ನೀನು ಗುರುತಿಸ್ಕೋಬೇಕು ಅಂತ ಅದರ ಕಾಲಲ್ಲಿ ಇರುತ್ತೆ ಅಷ್ಟ ದಿಕ್ಕುಗಳು. ಯಾವ್ದ್ರ ಕಾಲಲ್ಲಿ? ಗೋವಿನ ಕಾಲದಲ್ಲಿ ಅಷ್ಟ ದಿಕ್ಕುಗಳು ಇದೆ, ಒಪ್ಪಬೋದಮ್ಮ? ಇದೆ. ಕಾಲಲ್ಲಿ 2 ಪೀಸ್ ಇರುತ್ತೆ. ಹೌದಲ್ಲ? ಈ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಬರ್ಬೇಕಾದ್ರೆ ಗೋವು ಬಲಗಾಲ ಹಾಕ್ತಾ ನೋಡು, ಬಲಗಾಲ ಹಾಕೊಂಬರುತ್ತಾ ನೋಡು. ಹೌದಲ್ಲ? ಹಂಗಂತಾರೆ ಹೊರತು ಅದ್ರ ಸತ್ಯ ಗೊತ್ತಿಲ್ಲ. ಮನೆ ಅದೃಷ್ಟ ತರುವ ಮನೆ ಗೋಮುಖದ ರೀತಿಯಲ್ಲಿ ಇರಬೇಕು. ಗೋಮುಖದ ರೀತಿಯಲ್ಲಿದ್ದಾಗ ಆ ಮನೆ ಅದೃಷ್ಟವಂತವಾದ ಮನೆ. ಹೆಂಗ್ ಸಾಧ್ಯ ಆಗೇ ಇಲ್ಲ. ಅದಾಗೇ ಇಲ್ಲ ನಮ್ಮ ದೇಶದಲ್ಲಿ. ಗೋಮುಖದ ರೀತಿಯಲ್ಲಿ ಮನೆ ಇರಬೇಕು. ನಾವು ಕಟ್ಟುತ್ತಿರುವುದು ನಾಯಿ ರೀತಿಯ ಮನೆ. ನಾಯಿ ಇದೆಯಲ್ಲ ಆ ರೀತಿಯೆಲ್ಲ ಮನೆ ಕಟ್ತೀವಿ. ಹಾವಿದೆಯಲ್ಲ ಆ ರೀತಿ ಮನೆ ಕಟ್ತೀವಿ. ಹುಲಿ ಇದೆಯಲ್ಲ ಆ ರೀತಿ ಮನೆ ಕಟ್ತೀವಿ. ನಾವು ಪ್ರಾಣಿಗಳ ರೀತಿಯಲ್ಲಿ ಮನೆಯನ್ನು ಕಟ್ಟುತ್ತಿರುವ ನಾವು. ಯಾಕೆ ಅಂದರೆ ನಮಗೆ ಮಾಡ್ರನ್ನು ಏನು ಒಂದು ಫೋರ್ಟಿಕೋ ಹಾಕೋಣ. ಈ ಫೋರ್ಟಿಕೋ ಮನೆನ ಹಾಳು ಮಾಡುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ. ಯಾವುದೇ ಮನೆಗೆ ಫೋರ್ಟಿಕೋ ಹಾಕಿದ್ರೆ ವಿಧಾನಸೌಧಕ್ಕೆ ಏನು ಹಾಕಿದಾರೋ ಅದೇ ಕಥೆನೇ ಮನೆಗಳಲ್ಲಿ ನಡೆಯೋದು. ವಿಧಾನಸೌಧ ಫೋರ್ಟಿಕೋ ಇಂದ ಬಡ್ದಾಡ್ತಾ ಇರೋದು. ಅದಿನ್ನೂ ಯಾರಿಗೂ ಏನೂ ಗೊತ್ತೇ ಇರುವಂತ ನನಗೆ ಡೌಟು. ಎಲ್ಲಿಗೆ? ನಮ್ಮ ಬೆಂಗಳೂರಿನಲ್ಲಿರುವ ವಿಧಾನಸೌಧಕ್ಕೆ ಇರತಕ್ಕಂಥ ಮುಖಭಾಗ ಹೇಗಿದೆ ಅಂತ ಅರ್ಥ ಆಗಿದೆಯೋ ಗೊತ್ತಾಗಿಲ್ವೋ ನನಗೆ ಇನ್ನೂ ಡೌಟಲ್ಲೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾಕೆ? ಶಾಸ್ತ್ರಗಾರರು ಎಷ್ಟು ಕೋಟಿ ಜನ ಇದ್ದಾರೆ, ಎಲ್ಲಿದ್ರು ಮಾಹಿತಿ ಕೊಡ್ಬೇಕಲ್ಲ. ಯಾಕೆ ಅಲ್ಲಿ ತೊಡೆ ತಟ್ತಾರೆ? ಯಾಕೆ ನಡೆಯುತ್ತೆ ಅಲ್ಲಿ ಆ ರೀತಿ ಕದನಗಳು, ಗಲಾಟೆಗಳು ಯಾಕೆ ನಡಿಬೇಕು? ಬೇಕಲ್ಲ ಇದು? ಗೊತ್ತಿಲ್ವಾ? ಆಗ್ತಾ ಇಲ್ವಾ? ತಿಳ್ಕೊಳಕ್ಕಾಗಿಲ್ವಾ? ನಮ್ಗೆ ಅರ್ಹತೆ ಇಲ್ವಾ? ಪ್ರಶ್ನೆ. ಫೋರ್ಟಿಕೋನ ಹಾಕಬೇಕಾದ್ರೆ ಯಾವ ಮನೆಗೆ ಹಾಕಬೇಕು ಅಂತ ತಿಳ್ಕೋಬೇಕು. ಎಲ್ಲ ಮನೆಗೂ ಫೋರ್ಟಿಕೋ ಬರಲ್ಲ. ಯಾವ ಮನೆಗೆ ಫೋರ್ಟಿಕೋ ಬರಬೇಕು? ಫೋರ್ಟಿಕೋ ಇರೋ ಮನೆಗೆ ಏನು ಕೇಳುತ್ತೆ ಅಂದರೆ ನಾಯಿ ಕೇಳುತ್ತೆ. ಮನೆ ಏನು ಕೇಳುತ್ತೆ? ನಾಯಿ ಅವಶ್ಯಕತೆ ಬರುತ್ತೆ. ಫೋರ್ಟಿಕೋ ಇರೋ ಮನೆಗೆ ಆ ನಾಯಿ ಬೇಕು ಅಂತ ಅನ್ಸುತ್ತೆ. ಯಾರು ಮನೇಲೊಬ್ರು ಕೇಳ್ತಾರೆ, ನಾಯಿ ತಗೊಂಬನ್ರಿ ಒಂದನ್ನ ಅಂತ. ಒಂದಾದ್ರೆ ಪುಣ್ಯ, 2-3 ನಾಯಾರು ಬೇಕಾಗತ್ತೆ. ಇವತ್ತು ಮಕ್ಕಳಿಗೆ ಇರುವಷ್ಟು ನಾಯಿ ಮೇಲಿರುವಂತಹ ಪ್ರೀತಿ ಮಕ್ಕಳ ಮೇಲೆ ಅಪ್ಪ ಅಮ್ಮನ ಕಡಿಮೆ. ಕರೆಕ್ಟ್ ಟೈಮ್ಗೆ ವಾಕ್ ಕರ್ಕೊಂಡು ಹೋಗ್ತಾರೆ. ಮಗು ಎದ್ದವನ ಮಗಳು ಎದ್ದವಳ ನೋಡಲ್ಲ, ನಾಯಿ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟು. ಹೌದು. ಎಷ್ಟು ಅದೃಷ್ಟ ಅಲ್ಲಮ್ಮ ನಾಯಿ. ಅಂದ್ರೆ ನಾವು ನಾಯಿ ಜೊತೆ ಹಾಕೊಳ್ಳೋ ಮಟ್ಟಕ್ಕೆ ಹೋಗಿದ್ದೀವಿ ಅಂದಮೇಲೆ ನಮ್ಮ ಮನಸ್ಥಿತಿ ಹೇಗಾಗಿರಬಹುದು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.